ಕರಾವಳಿಯ ಚರಿತ್ರೆಯಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಈ ಕೃತಿ ಬಿಡುಗಡೆಯ ಸಂಭ್ರಮದ ಸಮಾರಂಭಕ್ಕೆ ಆಗಮನಿಸಿದಂಥ ಡಾಕ್ಟರ್ ರುಚಿಕಾ ಅವರೇ, ಶ್ರೀ ಜಯಪ್ರಕಾಶ್ ರವರೇ, ಶ್ರೀ ಪಾಟೀಲ್ ರವರೇ, ಶ್ರೀ ಮುನೀರ್ ಅವರೇ, ಸ್ನೇಹಿತರಾದಂಥ ಶ್ರೀ ಸುದೀಪ್ ಅವರೇ ಹಾಗೂ ಕೇಂದ್ರ ಬಿಂದು ಆದಂಥ ಶ್ರೀ ನವೀನ್ ಸುರಂಜಿ ಅವರೇ ಹಾಗೂ ಇಲ್ಲಿ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ನನ್ನ ಯುವ ಸ್ನೇಹಿತರೆ, ನನಗೆ ತಾವು ಆಹ್ವಾನ ಮಾಡಿದ್ದು ಬಹಳ ಆಶ್ಚರ್ಯ ಆಗಿದೆ. ಹಿಂದೆ ಕೂಡ ಒಂದು ತಿಂಗಳ ಹಿಂದೆ ನಮ್ಮ ಇರ್ಷಾದ್ ಅವರ ಕರಾವಳಿಯ ರಕ್ತ ಕಣ್ಣೀರು ಪುಸ್ತಕಕ್ಕೆ ಆಹ್ವಾನ ಮಾಡಿದಾಗ ಪುಸ್ತಕ ಸಬ್ಜೆಕ್ಟ್ ಏನಾಯಿತು, ನಾನು ಮಾತಾಡಿದ್ದೆ ಟ್ರ್ಯಾಕ್ ತಪ್ಪಿ ಪಾಪ ಅವ್ರ ಪುಸ್ತಕಕ್ಕಿಂತ ಹೆಚ್ಚಾಗಿ ನಾನು ಹೇಳಿದ್ದೆ ಚರ್ಚೆ ಆಯಿತು. ಸೊ ಅದಾದ್ಮೇಲೂ ಕೂಡ ತಾವು ನನಗೆ ಕರೆಸಿದ್ದೀರಾ, ಬಹಳ ಧೈರ್ಯ ಮಾಡಿದ್ದೀರಾ ಅಂತ. What I was trying to tell them, Dr. Ruchika, since you don't understand Kannada, was just a month back, another close friend of his called me for a book release. Similar, the region was the same, the Karavali part of it. And I ended up speaking much more than I should actually. I have this habit tendency. Both of us have this habit. But you speak historically, I speak politically. So quality of what you spoke. Okay, so I was just telling him that you really have got, you've been brave enough to call me again. So ಆದ್ರಿಂದ ನಾನು ಹೇಳ್ದಂಗೆ ನಮಗೆ ಏನಕ್ಕೆ ಬರಲಿಕ್ಕೆ ಸಂತೋಷ ಅಂದರೆ ಇಂಥ ಸಂದರ್ಭಗಳಲ್ಲಿ ನನಗೂ ಕಲೀಲಿಕ್ಕೆ ಆಗುತ್ತೆ ಅಂತ ಅಷ್ಟೇ. ಯಾಕಂದ್ರೆ ಓದುವ ಆಸಕ್ತಿ ಇದೆ, ಆದರೆ ಸ್ವಲ್ಪ ಓದೋ ಸಂದರ್ಭದಲ್ಲಿ ಸರಿಯಾಗಿ ಓದಿಲ್ಲ. ಈಗ ಓದುವ ಆಸಕ್ತಿ ಇದೆ, ಸಮಯ ಇಲ್ಲ. ಸೊ ಹಿಂಗೆ ನಿಮ್ಮಂತ ಪ್ರಬುದ್ಧರ ಜೊತೆ ಇದ್ರೆ ಸ್ವಲ್ಪ ನಮಗೂ ಬುದ್ಧಿ ಬೆಳವಣಿಗೆ ಆಗುತ್ತೆ, ವಿಷಯಗಳು ತಿಳ್ಕೋಬಹುದು ಅಂತ ಸಮಯ ಇದ್ದಾಗೆಲ್ಲ ನಾವು ಬರ್ತೀವಿ. ಆದ್ರೆ ನೀವು ಧೈರ್ಯ ಮಾಡಿದ್ದೀರಾ, ಅದು ಮಾತ್ರ ನಾನು ಒಪ್ತೀನಿ. ಒಂದು ಪ್ರಮುಖವಾದಂತ ವಿಚಾರ ಏನಂದ್ರೆ, ಇಂಥ ಸಂದರ್ಭಗಳಲ್ಲಿ ನನಗೆ ಆಹ್ವಾನ ಮಾಡಿದಾಗ ನನ್ಗೆ ಯಾಕೆ ಗೊತ್ತಿಲ್ಲ, RSS ಅವ್ರು ಭಾಳ ರಿಯಾಕ್ಟ್ ಮಾಡ್ತಾರೆ. ಅದೂ ಒಂದು ಸಂತೋಷದ ಸಂಗತಿ ಇದೆ. ಮುಂಚೆ ಯಾವುದಕ್ಕೂ ಮಾತಾಡ್ತಾ ಇರ್ಲಿಲ್ಲ, ಈಗ ಅಟ್ಲೀಸ್ಟ್ ಅಲ್ಲಿ ಇಲ್ಲಿ ಅವ್ರು ಹೇಳಿದ್ ಸುಳ್ಳು, ಇವ್ರು ಹೇಳಿದ್ ಸುಳ್ಳು ಅಂತನ ಒಂದು ಚರ್ಚೆಗೆ ನಾವು ಬರ್ತಾ ಇದ್ದಾರೆ. ಆದ್ರೆ ಇಂಥ ಸಂದರ್ಭದಲ್ಲಿ ನಾವು ಮಾತಾಡೋದಕ್ಕಿಂತ ಮುಂಚೆ ಸುದೀಪ್ ಅವರು ಅಥವಾ ಡಾಕ್ಟರ್ ರುಚಿಕಾ ಅವ್ರು ಮಾತನಾಡೋದು ಸೂಕ್ತ. ಯಾಕಂದ್ರೆ ಅವ್ರು ಆಳವಾಗಿ ಅಧ್ಯಯನ ಮಾಡ್ಕೊಂಡಿರ್ತಾರೆ. ಅವರು ಏನ್ ಬರ್ದಿದ್ದಾರೆ, ಅವ್ರು ಏನ್ ಅಧ್ಯಯನ ಮಾಡಿದ್ದಾರೆ, ನಾವೇನೇನ್ ಅಧ್ಯಯನ ಮಾಡಿದ್ದಾರೆ, ಅದನ್ನ ಓದ್ಕೊಂಡು ನಾವೇ ಭಾಷಣ ಮಾಡ್ಬೇಕು. ನಮ್ದಾದಂತ ಇದಕ್ಕೆ ಕೊಡುಗೆ ಇರೋದಿಲ್ಲ. ಆದ್ರೆ ನವೀನ್ ಅವರು ನೆನಪಿದೆಯಲ್ಲ, ನವೀನ್ ಅವರಿಗೆ ಅವರು ನನಗೆ ಪರಿಚಯ ಆಗಿದ್ದು ಈ ಸುಮಾರು 1 ದಶಕದ ಮೇಲಾಗಿದೆ. ಸುದೀಪ್ ಅವರು ಒಂದ್ಸರಿ ನನ್ಗೆ ಫೋನ್ ಮಾಡಿದ್ರು. ಕರಾವಳಿನಲ್ಲಿ ಏನೋ ಒಂದು ಸಮಸ್ಯೆ ಆಗಿತ್ತು. ಅವಾಗ ನಾನು MLA ಆಗಿರ್ಲಿಲ್ಲ, ಇನ್ನ ನಾನು ಯೂತ್ ಕಾಂಗ್ರೆಸ್ ನಲ್ಲಿ ಇದ್ದೆ. ಫೋನ್ ಮಾಡಿ ಏನೋ ಒಂದು ಸಮಸ್ಯೆ ಆಗಿದೆ ಕರಾವಳಿನಲ್ಲಿ, ಬೆಂಗಳೂರಿಗೆ ಬರ್ತಾ ಇದ್ದಾರೆ ಕೆಲವು ಜನ, ಅವರಿಗೆ ಸ್ವಲ್ಪ ಸಹಕಾರ ಮಾಡಬೇಕು ಅಂತ ಹೇಳಿದ್ರು. ಅದು ಸುದೀಪ್ ಅವರಿಗೆ ಯಾಕೆ ನಾನ್ ನೆನ್ಪು ಬಂದೆ ಅಂತ ಗೊತ್ತಿಲ್ಲ ಇನ್ನಾನು ಕೂಡ. ಆದ್ರೆ ನಮ್ ಕೈಲಾದಷ್ಟು ನಾವು ಮಾಡಿದ್ದೆ. ಯಾಕೆ ಅಪ್ಪ ಅಂದ್ರೆ, ಒಂದು ತತ್ವ, ಒಂದು ಸಿದ್ಧಾಂತ ಉಳಿಸ್ಲಿಕ್ಕೆ ನಮ್ಮ ಅಳಿಲ್ ಸೇವೆ ಇರಬೇಕು ಅಂದ್ಬಿಟ್ಟು ಆ ಸಂದರ್ಭದಲ್ಲಿ ನಾವು ನವೀನ್ ಹಿಂಗ್ ಮಾತಾಡಿದ್ವಿ ಮೊದಲನೇ ಬಾರಿಗೆ. ಅದಾದ್ಮೇಲೆ ಹಲವಾರು ವರ್ಷ ಆದ್ಮೇಲೆ ಅವರು ಸಿಕ್ಕಿಲ್ಲ. ಮತ್ತೆ ಬೆಂಗಳೂರಿಗೆ ಬಂದಾಗ ಮತ್ತೊಮ್ಮೆ ಸ್ವಲ್ಪ ಒಡನಾಟ ಜಾಸ್ತಿ ಆಯ್ತು. ಮತ್ತೆ ಈಗ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಈ ಪ್ರಸ್ತುತ ವಾತಾವರಣದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗುವ ಅವಶ್ಯಕತೆ ಇಲ್ಲ, ಅನಿವಾರ್ಯತೆ ಇದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಡಾಕ್ಟರ್ ರುಚಿಕಾ ಅವರು ಮತ್ತೆ ಸುದೀಪ್ ಅವರು ಹೇಳ್ದಂಗೆ ಇತ್ತೀಚೆಗೆ ಇತಿಹಾಸವನ್ನ ತಿರ್ಚೋದು ಒಂದು ಫ್ಯಾಷನ್ ಆಗಿದೆ ಅನ್ಸುತ್ತೆ, ಎಸ್ಪೆಷಲಿ ಟು ಸೂಟ್ ಗವರ್ಮೆಂಟ್ ನರೇಟಿವ್ಸ್. ಸ್ವಾಮಿ ನಿಷ್ಠೆಯನ್ನ ತೋರಿಸ್ಲಿಕ್ಕೆ ಇತಿಹಾಸವನ್ನ ಹೇಗ್ ಬೇಕೆ ಹಾಗೆ ತಿರ್ಸ್ತಾ ಇದ್ದಾರೆ. You were suggesting before it was in RWA WhatsApp groups, one uncle will be there. Now it's amplified. Now they're making movies.
ಈ ವಾಟ್ಸಪ್ ಹೊರಗೆ ಬಂದು ಈಗ ಚಲನಚಿತ್ರಗಳು ಮಾಡ್ತಾರೆ. ಯಾವ್ದಾವ್ದೋ ಫೈಲ್, ಗುಜರಾತ್ ಫೈಲ್ಸ್ ಅಂತೆ, ಕಾಶ್ಮೀರ್ ಫೈಲ್ಸ್ ಅಂತೆ, ಕೇರಳ ಸ್ಟೋರಿ ಅಂತೆ, ಕೇರಳ ಸ್ಟೋರಿ 2 ಅಂತೆ, ಈಗ ದುರಂಧರ್ ಅಂತೆ, 1, 2 ಛಾವಾ ಅಂತೆ. ನನಗೆ ಈಗ ಸಾಮಾನ್ಯ ಜನರು ಹೋಗಿ ನೋಡ್ಬಿಟ್ಟು ಅದು ಪ್ರಶಂಸೆ ಮಾಡಿದ್ರೆ, ಅದು 1000 ಕೋಟಿ ದಾಟಿದ್ರೆ ನನಗೆ ತೊಂದರೆ ಇಲ್ಲ. ಮೊನ್ನೆ ನಾನು ನ್ಯೂಸ್ ನೋಡ್ಬೇಕಾದ್ರೆ ಈ ದುರಂಧರ್ ಪಿಕ್ಚರ್ ಮೊನ್ನೆ ಯಾವ್ದು ರಿಲೀಸ್ ಆದ್ಮೇಲೆ ಒಬ್ರು ಹಿಸ್ಟ್ರಿ ಟೀಚರ್ ಮಾತಾಡ್ತಾರೆ. ಆ ಹಿಸ್ಟ್ರಿ ಟೀಚರ್ ಮಾತಾಡ್ಬೇಕಾದ್ರೆ ಏನಂತಾರೆ ಅಂದ್ರೆ, ಈ ಪಿಕ್ಚರ್ ನೋಡ್ಬಿಟ್ಟು ನನ್ ಕಣ್ಣು ತೆರೀತು. ಇತಿಹಾಸ ನಾನು ಅನಿವಾರ್ಯವಾಗಿ ಓದಿಸ್ಬೇಕಾಗಿದೆ ನಮ್ಮ ಮಕ್ಕಳಿಗೆ, ಆದ್ರೆ ಇದು ನಮ್ಮ ನಿಜವಾದ ಇತಿಹಾಸ ಅಂತ ಹೇಳಿದ್ರೆ ಅದು ನನ್ಗೆ ನೋವು ತಂತು. ಇದು ಯಾರೋ ಒಬ್ಬ ಆರ್ಡಿನರಿ ಸಿಟಿಸನ್ ಅಥವಾ ಯಾರಿಗೆ ಇತಿಹಾಸ ಗೊತ್ತಿಲ್ವೋ ಅಥವಾ ಬಿಜೆಪಿ ಕಾರ್ಯಕರ್ತರು ಬೇರೆ ಯಾರನ್ನ ಹೇಳಿದಿದ್ರೆ ನನಗೆ ತೊಂದರೆ ಇರ್ತಾ ಇರಲಿಲ್ಲ. ಯಾಕಂದ್ರೆ ಆ ವ್ಯಕ್ತಿ, ಆ ಶಿಕ್ಷಕಿ, she's got the power to influence 100 children, and those 100 children will talk to another 100 children. That is my problem. ನೀವು ಹೇಳ್ತಾ ವಾಟ್ಸ್ಆಪ್ ಯೂನಿವರ್ಸಿಟಿಗೆ ಇರಲಿಲ್ಲ, ನಾವು ಇಟ್ಸ್ ಕಮ್ ಆನ್ ಸಿಲ್ವರ್ ಸ್ಕ್ರೀನ್, ಬಿಗ್ ಸ್ಕ್ರೀನ್ ಆಗ್ಬಿಟ್ಟಿದೆ ಇವಾಗ. ಈಗ ಒಂದು ಒಳ್ಳೇದು ಏನಾಯ್ತು ಅಂದ್ರೆ ಇಂಥ ಪಿಕ್ಚರ್ಗಳೆಲ್ಲ ಓಡ್ತಾ ಇದೆ. ಮೊನ್ನೆ ಇನ್ನೊಂದು ಪಿಕ್ಚರ್ ಬಂತು, ಶತಕ್ ಅಂತ, RSS ಅವರ ಇತಿಹಾಸದ್ದು. ಅದು 100 ಕೋಟಿನೂ ದಾಟಿಲ್ಲ. ಯಾಕಂದ್ರೆ ಅದಕ್ಕೆ ಇತಿಹಾಸ ಇಲ್ಲ, ಸೃಷ್ಟಿ ಮಾಡ್ಬೇಕಂದ್ರೂ ಏನಿಲ್ಲ. 10 ಕೆಲಸ ಏನಾದ್ರು ಹೇಳ್ರಪ್ಪ ನಿಮ್ 100 ವರ್ಷದ ಇತಿಹಾಸದಲ್ಲಿ ಅಂದ್ರೆ, ಎಲ್ಲೋ ಕೇರಳನ ಫ್ಲಡ್ಸ್ ಬಂತು, ವಯನಾಡ್ನಲ್ಲಿ ಹೋಗಿ ನಾವು ಹಿಂಗೆ ಏನ್ ಕವಿತಾರೆ ಏನೇನೋ ಕೊಟ್ಬಿಟ್ಟು ನಾವು ಮಾಡಿದೀವಿ ಅಂತ ಹೇಳ್ತಾರೆ. ಅದು ರೋಟರಿ ಕ್ಲಬ್ ಅವರು ಮಾಡ್ತಾರೆ ಸ್ವಾಮಿ, ನೀವು ಮಾಡಕ್ ಬೇಕಾದು. ನಮ್ ಯೂತ್ ಕಾಂಗ್ರೆಸ್ ಹುಡುಗರು ಮಾಡ್ತಾರೆ, ನೀವು ಮಾಡಕ್ ಬೇಕಾದು. ಬಟ್ ನನ್ಗೆ ಒಳ್ಳೇದೇನಾಯ್ತಂದ್ರೆ, ಈ ನರೇಂದ್ರ ಮೋದಿ ಅವ್ರ ಮೇಲೂ ಪಿಕ್ಚರ್ ಬಂತು, ಅದು 100 ಕೋಟಿ ದಾಟಿಲ್ಲ. ಈ RSS ಒಂದು ಪಿಕ್ಚರ್ ಬಂತು, ಅದು 100 ಕೋಟಿ ದಾಟಿಲ್ಲ. ಸೊ ಇದನ್ನ, ಈ ಇತಿಹಾಸವನ್ನ ತಿರ್ಚೋದಾಗಿದೆ ಅಲ್ಲ, ನೌ ಇಟ್ ಇಸ್ ಬಿಕಮ್, ಇಟ್ಸ್ ನೋ ಮೋರ್ ಅ ಹಾಬಿ, ಇಟ್ ಇಸ್ ನೌ ಅ ಕಂಪ್ಲೀಟ್ ಪ್ರೊಫೆಷನ್ ಬೈ ಇಟ್ ಸೆಲ್ಫ್, ವಿಚ್ ಈಸ್ ಬಿಕಮಿಂಗ್ ಅ 1000 crore ಬಿಸ್ನೆಸ್ ನಾವು. ನನ್ನ ಪ್ರಕಾರ 2 ಬಹಳ ಪ್ರಮುಖವಾದಂತ ಅಪಾಯ ನಿಜವಾದ ಇತಿಹಾಸಕ್ಕಿದೆ. ರಿಯಲ್ ಹಿಸ್ಟ್ರಿ ಹ್ಯಾಸ್ two major threats. One is our WhatsApp graduates, the second is social media. ನೀವು ನೋಡಿ, ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಡಿಮಾನಿಟೈಸೇಷನ್ ಆದಾಗ ಕೆಲವು ಜನ ಆರ್ಥಿಕ ತಜ್ಞರಂತ ಕೂತಿದ್ರು ಟಿವಿ ಚಾನೆಲ್ಗಳಲ್ಲಿ. ಯಾವಾಗ ಇಂಡಿಯಾ ಪಾಕಿಸ್ತಾನ ಅಥವಾ ಇಂಡಿಯಾ ಚೈನಾ ಯುದ್ಧ ಆದಾಗ ಅವರೇ ಮಿಲಿಟರಿ ಸ್ಟ್ರಾಟಜಿಸ್ಟ್ ಆಗ್ತಾರೆ. ಡಿಮಾನಿಟೈಸೇಷನ್ ಇದ್ದಾಗ ಎಕನಾಮಿಸ್ಟ್, ಯುದ್ಧ ಆದಾಗ ಮಿಲಿಟರಿ ಸ್ಟ್ರಾಟಜಿಸ್ಟ್, ಕರೋನಾ ಸಂದರ್ಭದಲ್ಲಿ ಹೆಲ್ತ್ ಸ್ಪೆಷಲಿಸ್ಟ್, ಹೆಲ್ತ್ ಎಕ್ಸ್ಪರ್ಟ್ಸ್, ಚುನಾವಣೆ ಟೈಮ್ನಲ್ಲಿ ಸಫಾಲಜಿಸ್ಟ್, ಪೊಲಿಟಿಕಲ್ ಎಕ್ಸ್ಪರ್ಟ್ಸ್. ಇಂಥದ್ದೇನಾದ್ರೂ ಸುದೀಪ್ತ ಅವ್ರು ಹೇಳಿದಾಗ ಯಾವ್ದೋ ಒಂದು ಕಾಂಟ್ರವರ್ಸಿ ಆದಾಗ, ತಮಿಳುನಾಡಿನಲ್ಲಿ ದೇವಸ್ಥಾನದ ಅದರದ್ದು ದೀಪದ್ದು ಅದರದ್ದು ಕಾಂಟ್ರವರ್ಸಿ ಆದಾಗ ಅವರು ರಿಯಲ್ ಹಿಸ್ಟೋರಿಯನ್ಸ್ ಆಗ್ತಾರೆ. ಬೇರೆ ಡಿಗ್ರಿ ಪಡೆದವರು ಅವರು ಇವರೆಲ್ಲರೂ ವೇಸ್ಟ್. ಇವ್ರು ಇರೋರೇ ಬಾಡಿಗೆ ಭಾಷಣಕಾರರ 1-4 ಜನ ಇರ್ತಾರೆ. ಪ್ರೈಮ್ ಟೈಮ್ ನಲ್ಲೂ ಅವರೇ ಬರ್ತಾರೆ, ಸೋಷಿಯಲ್ ಮೀಡಿಯಾನಲ್ಲೂ ಚಾನೆಲ್ ಅವರೇ ಓಡಿಸ್ತಾರೆ. ಅವ್ರಿಗೆ ಕೋಟ್ ಮಾಡಿ ನಮ್ಮ ಬಿಜೆಪಿ ನಾಯಕರು, RSS ನಾಯಕರು ಎಲ್ಲ ಕಡೆ ಪ್ರತಿಪಾದನೆ ಮಾಡ್ತಾರೆ. ದಿಸ್ ಇಸ್ ಬಿಕಮ್ ದ ನಾರ್ಮ್ ಆಫ್ ದ ಡೇ. ನಾವು ಕೂಡ ಎಚ್ಚೆತ್ಕೋಬೇಕಾಗಿದೆ. ನಮ್ಮ ದೇಶದ ನಿಜವಾದ ಇತಿಹಾಸ, ನಮ್ಮ ಸಮಾಜದಲ್ಲಿ ಇರುವಂತ ನಿಜವಾದ ಸೋಷಿಯಲ್ ಇಶ್ಯೂಸ್ ಅನ್ನು ನಾವು ತಗೋಬೇಕು. ಇದನ್ನ ನಾನು ಪ್ರಾಮಾಣಿಕವಾಗಿ ಕಳೆದ 1.5-2 ವರ್ಷದಿಂದ ಮಾಡ್ಲಿಕ್ಕೆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಬರೇ ಬಂದು ಭಾಷಣ ಹೊಡೆಯೋದಲ್ಲ. ಇಲ್ಲಿ ಕೆಲವು ನಮ್ಮ ಜನ ಸ್ನೇಹಿತರು ಇಲ್ಲೂ ಕೂತಿದ್ದಾರೆ. ಕಳೆದ 1.5-2 ವರ್ಷದಿಂದ 100 ಹೊಸ ಲೇಖಕರನ್ನ ನಾವು ಪರಿಚಯ ಮಾಡಬೇಕು,
ಬೇಸ್ಡ್ ಆನ್ ಕಾನ್ಸ್ಟಿಟ್ಯೂಷನಲ್ ಅಂಡ್ ಸೋಷಿಯಲ್ ಇಶ್ಯೂಸ್ ಮೇಲೆ ಮಾತ್ರ ಅಂದ್ಬಿಟ್ಟು ನಾವು 100 ಹೊಸ ಪುಸ್ತಕಗಳನ್ನ ಇನ್ನ 2 ತಿಂಗಳ ಒಳಗಡೆ ನಾವು ಪ್ರಿಂಟ್ ಮಾಡ್ತೀವಿ. ನ್ಯೂ young writers from across the state. We are publishing 100 books. And I want to make this an annual affair. ಪ್ರತಿ ವರ್ಷ ಬಹಳ ಜನ ಮೊನ್ನೆ ನಾವು ಎಲ್ಲ ಒಂದು VC ಮಾಡ್ಬೇಕಾದ್ರೆ ಸರ್ ನಾವು ಇಂಗ್ಲಿಷ್ ನಲ್ಲೂ ಕೂಡ ನಿಜವಾದ ಇತಿಹಾಸ ಹೇಳಬೇಕು ಅಂತ ಅದಕ್ಕೂ ನಾವು ಒಪ್ಪಿಗೆ ಕೊಟ್ಟು 25 ಹೊಸ ಪುಸ್ತಕಗಳನ್ನ ಮಾಡಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ವಿ. ಸೊ ನೀವೇ ಇಮ್ಯಾಜಿನ್ ಮಾಡಿ, ಪ್ರತಿ ವರ್ಷ ನಾವು 100 ಹೊಸ ಲೇಖಕರಿಗೆ ಬೆಳೆಸಿದ್ರೆ ವಾತಾವರಣ ಹೇಗಿರುತ್ತೆ. ಇಟ್ ಇಸ್ ಗೋಯಿಂಗ್ ಟು ಬಿಕಮ್ ಒನ್ ಟ್ರೆಜರ್ ಟ್ರೋವ್ ಆಫ್ ಆಕ್ಚುಯಲ್ ರಿಯಲ್ ಹಿಸ್ಟ್ರಿ, ನಾಟ್ ವಾಟ್ಸ್ಆಪ್ ಫಾರ್ವರ್ಡ್ಸ್, ನಾಟ್ distorted history or constructed history to suit certain narratives. ಆದ್ರಿಂದ ಇದನ್ನ ಒಂದು ಪ್ರಯತ್ನ ನಾನು ಕೂಡ ಮಾಡ್ತಾ ಇದ್ದೀನಿ. ಅದಕ್ಕೆ ತಮ್ದೆಲ್ಲರದು ಸಹಕಾರ ಬೇಕಾಗ್ತದೆ ಅದಕ್ಕೆ. ಯಾಕಂದ್ರೆ ನನ್ನ ಒಬ್ಬನ ಕಡೆಯಿಂದಾನೇ ಆಗಲ್ಲ. ನಾನು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅಷ್ಟೇ. ದ ರಿಯಲ್ ಸ್ಪೇಡ್ ವರ್ಕ್ ಹ್ಯಾಸ್ ಟು ಬಿ ಡನ್ ಬೈ ಪೀಪಲ್ ಲೈಕ್ ಯು. ನೀವೇನ್ ಹೇಳ್ತೀರಾ, ನೀವ್ ಹೇಗ್ ಮಾರ್ಗದರ್ಶನ ನೀಡ್ತೀರಾ, ಅದಕ್ಕೆ ಆ ರೀತಿ ನಡ್ಕೊಳ್ಳಿಕ್ಕೆ ನಾವು ತಯಾರಿದ್ದೇನೆ. ಈಗಾಗಲೇ ಮಾತನಾಡೋ ಸಂದರ್ಭದಲ್ಲಿ ಹೇಳಿದ್ರು, ಪ್ರತಿಯೊಬ್ಬ ರಾಜನ ಇತಿಹಾಸ, ಅರಸನ ಇತಿಹಾಸ ನೋಡಿದ್ರೆ ಜನರಿಗೆ ಹೀರೋನು ಕಾಣಿಸ್ತಾರೆ, ವಿಲನ್ನು ಕಾಣಿಸ್ತಾರೆ. ಇಟ್ ಡಿಪೆಂಡ್ಸ್ ವಿಚ್ ಪರ್ಸ್ಪೆಕ್ಟಿವ್ ಯು ವಾಂಟ್ ಟು ಸಿ. ನೀವು ಯಾವುದೇ ಅರಸನ ಇತಿಹಾಸ ಚರಿತ್ರೆ ತೆಗೆದು ನೋಡಿದ್ರೆ ಎವ್ರಿಬಡಿ ವರ್ಕ್ಡ್ ಓನ್ಲಿ ಟು ಎನ್ಹ್ಯಾನ್ಸ್ ದೇರ್ ಪವರ್ and improve their wealth, and more importantly ಅವರ ಸಾಮ್ರಾಜ್ಯವನ್ನು ಬೆಳೆಸೋದಷ್ಟೇ. ದ ಬೌಂಡ್ರೀಸ್ ಆಫ್ ದೇರ್ ಕಿಂಗ್ಡಮ್ ಶುಡ್ ಬಿ ವಾಸ್ಟ್. ಯಾರೇ ನೋಡಿ, ನೀವು ರಾಷ್ಟ್ರಕೂಟ ತಗೊಳ್ಳಿ, ಶಾತವಾಹನಗಳು ತಗೊಳ್ಳಿ, ನಿಮ್ಮ ಒಡೆಯರ್ಸ್ ತಗೊಳ್ಳಿ, ನಿಮ್ಮ ಚೇಲಾಸ್ ತಗೊಳ್ಳಿ, ಚೋಲಾಸ್ ತಗೊಳ್ಳಿ, ಯಾರು ಎನಿವನ್, ದೇ ವರ್ ಓನ್ಲಿ ಇಂಟ್ರೆಸ್ಟೆಡ್ ಇನ್ ರೂಲಿಂಗ್ ದೇರ್ ವಾಸ್ಟ್ ಕಿಂಗ್ಡಮ್ಸ್. ಅವರ ಸಾಮ್ರಾಜ್ಯದ ವಿಸ್ತರಣೆಯನ್ನು ಜಾಸ್ತಿ ಮಾಡಲಿಕ್ಕೆ ಹೇಗಾಗ್ತಾ ಇತ್ತು ವಿಸ್ತರಣೆ? ದರ್ ಓನ್ಲಿ 2 or 3 mechanisms, like Dr. Ruchika said. Number 1, go to war. If you don't like to wage a war against the ruler, what would you do? You would pay revenue, accept the taxes ಅಂದ್ಬಿಟ್ಟು ಅವ್ರ ಸಬ್ಸಿಡಿಯರೀಸ್ ಆಗ್ತಾ ಇದ್ರು. ಇಲ್ದಿದ್ರೆ ಥ್ರೂ ಅಲಯನ್ಸ್. ಬಿಜೆಪಿ ಅವರಿಗೆ ಹೇಳ್ಬಿಟ್ಟಿದೆ, ನಮ್ಮ RSS ಬಿಜೆಪಿ ಇತಿಹಾಸ ಓದೋದಿಲ್ಲ ಅವರು. ಯಾವ ಕೆಲವು ರಾಜರಿಗೆ ಇಷ್ಟೆಲ್ಲ ಹೇಳ್ತಾರಲ್ಲ, ಅವ್ರ ತಾಯಂದಿರು ನೋಡಿದ್ರೆ ಅವ್ರು ಮುಸಲ್ಮಾನರು ಇರ್ತಾರೆ, ಅವ್ರ ತಂದೆಯವ್ರು ಮುಸಲ್ಮಾನರು ಇರ್ತಾರೆ. ಈಗ ಎಷ್ಟು ಜನ ಮೊಘಲರ ಆಸ್ಥಾನದಲ್ಲಿ ರಜಪೂತ್ ರಾಣಿಗಳಿದ್ರು. ಇಟ್ಸ್ ಆಲ್ ಅಬೌಟ್ ಅಲಯನ್ಸಸ್, ಐದರ್ ಥ್ರೂ ಮ್ಯಾರೇಜ್ ಆರ್ ಥ್ರೂ ವಾರ್. ಇವೆರಡೇ ಅಲ್ವಾ? ಹಾಗಾಗಿ ನೀವು ವಿಜಯನಗರ ಸಾಮ್ರಾಜ್ಯನ ನೀವು ಇತಿಹಾಸ ನೋಡಿದ್ರೆ ಯಾರ್ಯಾರು ಎಲ್ಲೆಲ್ಲಿ ಹೆಣ್ಣು ಕೊಟ್ಟಿದ್ರು, ಯಾರ್ಯಾರು ಎಲ್ಲೆಲ್ಲಿ ಯಾರ ಸಾಮ್ರಾಜ್ಯ ಹೇಗ್ ಬೆಳೀತು ಅಂತ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಪ್ರಾಬ್ಲಮ್ ಏನಂದ್ರೆ ನಾವು ಸಮಯ ಕೊಟ್ಟು ಇತಿಹಾಸವನ್ನ ತಿಳ್ಕೊಳ್ಳಿಕ್ ಪ್ರಯತ್ನ ಮಾಡೋದಿಲ್ಲ. ಇದು ಈಗ ಬ್ರಿಟಿಷರ 200 ವರ್ಷದ ಕಾಲ ಇಲ್ಲಿ ನಮ್ಮನ್ನ ಆಳಿದ್ರು. ಇವ್ರ ವಿರುದ್ಧ ಟಿಪ್ಪು ಸುಲ್ತಾನು 4 ಮೈಸೂರು ಆಂಗ್ಲೋ ಮೈಸೂರು ವಾರ್ಸ್ ಮಾಡಿದ್ರು. ಅದು ನಿಜನ ಸುಳ್ಳ? ನಿಜ. ಯು ಕ್ಯಾನಾಟ್ ಟೇಕ್ ದಟ್ ಅವೇ. ಈಗ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವರು ಸ್ವತಂತ್ರ ಹೋರಾಟಗಾರರು ಅಲ್ಲ ಅಂತ ಅವ್ರ ವಾದ. RSS ಮಾಡಿಲ್ಲ ಅಲ್ಲ. ಈಗ ಯಾರು ಬ್ರಿಟಿಷರ ಜೊತೆ ಹೋರಾಟ ಮಾಡಿದವರು ಅವರು ಸ್ವತಂತ್ರ ಹೋರಾಟ, ವಾಟ್ ಎವರ್ ಮೈಟ್ ಬಿ ಹಿಸ್ ರೀಸನ್ಸ್, to safeguard his kingdom, to safeguard his people, to safeguard his wealth, he fought 4 wars. ಅದೇ ಸಂದರ್ಭದಲ್ಲಿ ಬೇರೆ ಯಾರಾದ್ರೂ ಮಾಡಿದ್ರೆ ಇಲ್ಲ. ಈಗ ಪ್ರಾಬಬ್ಲಿ ಏನಾಗಿದೆ ಅಂದ್ರೆ, ನಾವು ಬರೇ ಒಂದು ದೃಷ್ಟಿಕೋನದಿಂದ ನೋಡೋದ್ರಿಂದ ಈಗ ನಾವು ನೋಡ್ತಾ ಇದ್ದೇವೆ. ನಾನು ಮೊನ್ನೆ ಈಗ ಕೆಲವು ವರ್ಷದ ಹಿಂದೆ ನಾನು ಇಂಗ್ಲೆಂಡಿಗೆ ಹೋಗಿದ್ದೆ. ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮಾಡಬೇಕಾದಾಗ ನಾನು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅವ್ರ ಜೊತೆ ಟೈ ಅಪ್ ಮಾಡ್ಲಿಕ್ಕೆ ನಾನು ಡೈರೆಕ್ಟರ್ ಅವ್ರ ಜೊತೆ ಮಾತಾಡ್ಲಿಕ್ಕೆ ಹೋಗಿದ್ದೆ. ಅಲ್ಲಿ ಹೋದಾಗ ಸ್ವಲ್ಪ ಬಿಡು ಇದ್ದಾಗ ವಿಕ್ಟೋರಿಯಾ ಆಲ್ಬರ್ಟ್ ಮ್ಯೂಸಿಯಂಗೆ ಹೋದೆ. ನಾನು ಅಲ್ಲಿ
ಆ ವಿಕ್ಟೋರಿಯಾ ಆಲ್ಬರ್ಟ್ ಮ್ಯೂಸಿಯಂನಲ್ಲಿ ಒಂದು ದೊಡ್ಡ ಶೋಕೇಸ್ನಲ್ಲಿ ಆಲ್ಮೋಸ್ಟ್ ಲೈಫ್ ಸೈಜ್ ಒಂದು ಹುಲಿ ಇಟ್ಟಿದ್ದಾರೆ. ಆ ಹುಲಿ ಒಬ್ಬ ಬ್ರಿಟಿಷ್ ಸೋಲ್ಜರ್ ಮೇಲೆ ಆಕ್ರಮಣ ಮಾಡ್ತಾ ಇದೆ. ಸೊ ದರ್ ಈಸ್ ಅ ಬ್ರಿಟಿಷ್ ಸೋಲ್ಜರ್ ಬೀಯಿಂಗ್ ಅಟ್ಯಾಕ್ಡ್ ಬೈ ದ ಟೈಗರ್. ಅದು ಮಾಡಿಸಿದ್ದು ಟಿಪ್ಪು ಸುಲ್ತಾನ್. ಅದಕ್ಕೆ ನೀವು ಚಾಬಿ ಕೊಟ್ರೆ ತಿರುಗಿಸಿದ್ರೆ ಆ ಗರ್ಜನೆ ಕೇಳುತ್ತೆ, ಮತ್ತೆ ಈ ನಮ್ಮ ಬ್ರಿಟಿಷ್ ಅವ್ರ ವಿರುದ್ಧ ಏನ್ ಬ್ರಿಟಿಷ್ ಸೋಲ್ಜರ್ ಅವರ ಕರೆನೂ ಕೇಳುತ್ತೆ. ಅದರ ಪಕ್ಕ ಟಿಪ್ಪು ಸುಲ್ತಾನ್ ಅವ್ರದ್ದು ಒಂದೆರಡು ಕತ್ತಿ ಇದೆ, ಅವರು ಹಾಕೊಂಡಿರುವ ಬಟ್ಟೆ ಇದೆ, ಎಲ್ಲ ಇದೆ. ಅಲ್ಲಿ ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದವನು ಅವನು ಹೇಳ್ತಾನೆ ನನಗೆ, ಅಲ್ಲಿ ಯಾರು ಕ್ಯೂರೇಷನ್ ನಿಂತಿದ್ರಲ್ಲ ಸುಮ್ಮನೆ ಒಂದು ಗೈಡ್ ತರ ಇದ್ದ ಅಲ್ಲಿ, ಅವರು ಇತಿಹಾಸದಲ್ಲಿ PhD ಮಾಡಿದ್ರು. ಈಸ್ ಅ ಬ್ರಿಟಿಷ್. ಅವ್ರೇನ್ ಹೇಳ್ತಾನೆ, ಸರ್ ಭಾರತದ ದೇಶದ ಇತಿಹಾಸ ಪುಟದಲ್ಲಿ ಬಹಳಷ್ಟು ಜನ ಸ್ವತಂತ್ರ ಹೋರಾಟಗಾರರ ಹೆಸರಿದೆ, ಆದ್ರೆ ಬ್ರಿಟಿಷ್ ಇತಿಹಾಸದ ಪುಟದಲ್ಲೂ ಕೂಡ ಭಾರತದ ಸ್ವತಂತ್ರ ಹೋರಾಟಗಾರರು ಬಹಳ ಕಮ್ಮಿ, ಅದರಲ್ಲಿ ಟಿಪ್ಪು ಸುಲ್ತಾನು ಒಬ್ಬ ಅಂತ ಹೇಳ್ತಾರೆ. ಯಾಕಂದ್ರೆ he struck fear in two of the tallest military generals of British Empire, ಜನರಲ್ ಕಾರ್ನ್ವಾಲಿಸ್ ಮತ್ತೆ ವೆಲೆಸ್ಲಿ. ವೆಲೆಸ್ಲಿ was the same person who later on defeated Napoleon in Waterloo. ವೆಲೆಸ್ಲಿ ಬರೀತಾರಂತೆ, I have never seen a more fierce warrior than Tippu Sultan. ಕಾರ್ನ್ವಾಲಿಸಿಗೆ ಎತ್ತಂಗಡಿ ಮಾಡಿದ್ದು ಕೂಡ ಅದಕ್ಕೆ. ಸೊ ಅದರಿಂದ ಇದನ್ನ ನಾವು ತಿಳ್ಕೋಬೇಕಾಗತ್ತೆ. ಅಲ್ಲಿ ಹೋದಾಗ ನನಗೆ ಗೊತ್ತಾಯ್ತು ಹೌ ದೇ ಹೋಲ್ಡ್ ಟಿಪ್ಪು ಸುಲ್ತಾನ್ ಇನ್ ಹೈ ಎಸ್ಟೀಮ್ ಆಸ್ ಅ ಮಿಲಿಟರಿ ಸ್ಟ್ರಾಟಜಿಸ್ಟ್ ಅಂತ. ಇವತ್ತು ನಾವೇನು ರಾಕೆಟ್ಸ್ ಎಲ್ಲ ಇವಾಗ ನೋಡ್ತಾ ಇದ್ದೀವಿ, ಅದನ್ನ ಪ್ರಾಯೋಗಿಕವಾಗಿ ಅಳವಡಿಸ್ಕೊಂಡಿದ್ದು ಆಸ್ ಅ ಸ್ಟ್ರಾಟಜಿ ಟಿಪ್ಪು ಸುಲ್ತಾನ್ ಅಂತ ಬಹಳ ಸ್ಪಷ್ಟವಾಗಿ ಅವ್ರು ಹೇಳ್ತಾ ಇದ್ದಾರೆ. ಮುಂಚೆ ಅದಕ್ಕೆ ಟಿಪ್ಪು ಸುಲ್ತಾನ್ ರಾಕೆಟ್ ಅಂತಾನೆ ಹೇಳ್ತಾ ಇದ್ರಂತೆ ಇವರು ಬ್ರಿಟಿಷ್ ಅವರು. ಅವ್ರು ಒಂದು ಪುಸ್ತಕ ಬರೆದಿದ್ರೆ ಟಿಪ್ಪು ಸುಲ್ತಾನ್ ಅವರು, ಒಂದು ಕೈಪಿಡಿ ಫತುಲ್ ಮುಜಾಹಿದೀನ್ ಅಂತ. ಅದರಲ್ಲಿ ಬಹಳ ಡೀಟೇಲ್ಡ್ ಆಗಿ ರಾಕೆಟ್ಸ್ ಬಗ್ಗೆ ಒಂದು ಮ್ಯಾನ್ಯುವಲ್ ಮಾಡ್ತಾರೆ. ಮೇಕ್ ಇನ್ ಮೈಸೂರು, ಇವಾಗೆಲ್ಲ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ರಲ್ಲ, ಅವಾಗೆ ಟಿಪ್ಪು ಸುಲ್ತಾನ್ ಅವರು ಮೇಕ್ ಇನ್ ಮೈಸೂರು ಮಾಡಬೇಕು ಅಂದ್ಬಿಟ್ಟು ಈ ರಾಕೆಟ್ ತಂತ್ರಜ್ಞಾನವನ್ನ ತಿಳ್ಕೊಳ್ಳಿಕ್ಕೆ ಫ್ರಾನ್ಸ್ ಇಂದ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಲ್ಲಿಂದ ಟೆಕ್ನಿಷಿಯನ್ಸ್ಗೂ ಇಂಜಿನಿಯರ್ಸಿಗೂ ಕೂಡ ಕರೆಸ್ಬಿಟ್ಟು ಇಲ್ಲೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇದನ್ನು ಮಾಡ್ತಾರೆ. ಏನೋ ಒಂದು ಹಬ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇಲ್ಲಿ ನಮ್ಮ ಮೈಸೂರಿನಲ್ಲಿ. ಇಲ್ಲಿ ನಮ್ಮ SP ರೋಡ್ ಗೊತ್ತಲ್ಲ ನವೀನ್ ಅವರೇ, SP ರೋಡ್ ಇಸ್ ನೌ ನೋನ್ ಫಾರ್ ಅದರ್ ಥಿಂಗ್ಸ್, ಕಂಪ್ಯೂಟರ್ ಪಾರ್ಟ್ಸ್ ಅದು ಇದು ಎಲ್ಲ. ನಮ್ಮ ಇತಿಹಾಸ ಎಷ್ಟು ಚೆನ್ನಾಗಿದೆ ನೋಡಿ. SP ರೋಡ್ ಅಪರೆಂಟ್ಲಿ ವಾಸ್ ಕಾಲ್ಡ್ ತಾರಾಮಂಡಲಪೇಟೆ. ಮುಂಚೆ ಯಾವ್ದೋ ಒಂದು ಪುಸ್ತಕದಲ್ಲಿ ಓದ್ತಾ ಇದೆ, ಬೆಂಗಳೂರು ಪುಸ್ತಕದಲ್ಲಿ ತಾರಾಮಂಡಲಪೇಟೆ ಅಂತ ಕರಿತಾ ಇದ್ರಂತೆ. ಯಾಕೆ ತಾರಾಮಂಡಲಪೇಟೆ ಅಂದ್ರೆ ಟಿಪ್ಪು ಸುಲ್ತಾನಿನ ರಾಕೆಟ್ ಫೌಂಡ್ರಿ ವಾಸ್ ಇನ್ SP ರೋಡ್ ಅಂತೆ. ಸೊ ಅಲ್ಲಿ ಏನೇನ್ ಪ್ರಯೋಗ ನಡೀತಾ ಇತ್ತು, ಗನ್ ಪೌಡರ್ ಜೊತೆ ಇರ್ಬೋದು, ಮತ್ತೆ ರಾಕೆಟ್ ಜೊತೆ ಇರ್ಬೋದು, ಸಂಜೆ ಹೊತ್ತಲ್ಲಿ ಮೇಲೆ ಹೋಗಿ ಅದು ವಿಸ್ಫೋಟ ಆದಾಗ ಆಕರ್ಷಣೆ ಕಾಣಿಸ್ತಾ ಇತ್ತು. ಅದು ತಾರೆಗಳ ತರ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು, ಸೊ ನಕ್ಷತ್ರಗಳ ತರ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ತಾರಾಮಂಡಲ ಅಂತ ಇಟ್ಟಿದ್ರು ಅಂತ ಅದಕ್ಕೆ ಹೆಸರು, ತಾರಾಮಂಡಲಪೇಟೆ. Of course, innovation back then was different. Now they're innovating in a different way, SP road. But ಆದ್ರೂ ಕೂಡ innovation has not stopped. That is the good thing. ಅವಾಗ 1799ರಲ್ಲಿ ಸುಮಾರು 9,000 ರಾಕೆಟ್ಗಳನ್ನ ಶ್ರೀರಂಗಪಟ್ಟಣ 4ನೇ ಯುದ್ಧ ಆದ್ಮೇಲೆ 9,000 ರಾಕೆಟ್ಗಳನ್ನ ತಗೊಂಡೋಗಿದ್ರಂತೆ ಇಂಗ್ಲೆಂಡಿಗೆ. ಅಲ್ಲಿ ತಗೊಂಡೋಗಿ ಅದ್ರ ಮೇಲೆ ಸಂಶೋಧನೆ ನಡೆಸಿದ್ರು. ದ ರಾಕೆಟ್ ಪ್ರೋಗ್ರಾಮ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಫ್ ಬ್ರಿಟಿಷ್ ಸ್ಟಾರ್ಟೆಡ್ ಓನ್ಲಿ ಇನ್ 1801, 1801. ಯಾವಾಗ 2 years ಆಫ್ಟರ್ ದೇ ಟುಕ್ ಟಿಪ್ಪು ಸುಲ್ತಾನ್ಸ್ ರಾಕೆಟ್ ಅಂತ. ನಂದು ಇತಿಹಾಸ ಎಲ್ಲ ಇದು, ಅಲ್ಲಿ ಬ್ರಿಟಿಷ್ ಅವ್ರು ದಾಖಲೆ ಮಾಡಿರೋದು ಇದು. ಅಲ್ಲಿ ನೀವು ಆರ್ಕೈವ್ಸಿಗೆ ಹೋಗಿ ಹೋದ್ರೆ ಅಲ್ಲಿ ನಿಮಗೆ ಕಾಣಿಸುತ್ತೆ. ಅದರಿಂದ ದರ್ ಆರ್ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್. ನಾನು ಹೇಳ್ದಂಗೆ ಕೆಲವು ನೀವು ಯಾವುದೇ ಅರಸ ಇರಬಹುದು, ಅವ್ರ ಚರಿತ್ರೆಯನ್ನ ನೀವು ಆಳವಾಗಿ ನೋಡಿದ್ರೆ ನಿಮ್ಗೆ ಹೀರೋನು ಕಾಣಿಸ್ತಾನೆ, ವಿಲನು ಕಾಣಿಸ್ತಾನೆ.
ಈಗ ನೌಕಾಸೇನೆ ಇರಬೇಕು ಅಂತ ಟಿಪ್ಪು ಸುಲ್ತಾನ್ ಅವರು ಪ್ರತಿಪಾದನೆ ಮಾಡ್ತಾ ಇದ್ರು. ನನ್ಗೆ ಗೊತ್ತಿರುವಂತ ಅಲ್ಪ ಸ್ವಲ್ಪ ಏನ್ ಇತಿಹಾಸ ನಾನು ಓದಿದ್ದೀನಿ. ಯಾಕೆ ಕೊಡಗಲ್ಲಿ ಅವರಿಗೆ ಇಷ್ಟಪಡೋದಿಲ್ಲ, ಯಾಕೆ ಮಲಬಾರ್ದಲ್ಲಿ ಅವರಿಗೆ ಇಷ್ಟಪಡೋದಿಲ್ಲ ಅಂದ್ರೆ ನಿಮ್ಮ ಫೋರ್ಸ್ ಕನ್ವರ್ಷನ್ಸ್ ಅದು ಇದು ಒಂದ್ ಪಾರ್ಟ್. ಅವರಿಗೆ ನೌಕಾಸೇನೆ ಬೇಕಾಗಿತ್ತು. ಹಿ ವಾಂಟೆಡ್ ಅ ನೇವಿ ಅಂಡ್ ಹಿ ವಾಂಟೆಡ್ ದ ಕಂಟ್ರೋಲ್ ಆಫ್ ಮಂಗಳೂರು ಪೋರ್ಟ್ ಅಂಡ್ ಮಲಬಾರ್ ಪೋರ್ಟ್. ಅಂಡ್ ದ ಶಾರ್ಟೆಸ್ಟ್ ವೇ ಟು ಗೋ ಟು ಮಂಗಳೂರು ಆರ್ ಮಲಬಾರ್ ವಾಸ್ ಥ್ರೂ ಕೂರ್ಗ್. ಆಮೇಲೆ ಇವ್ರು ಹೋದಾಗೆಲ್ಲಾನು ಕೂಡ ಯಾರಾದ್ರೂ ಇವ್ರ ಇನ್ಫಾರ್ಮೇಶನ್ ಬ್ರಿಟಿಷಿಗೆ ಕೊಡೋರಂತೆ. ಅದು ನೀವು ಬ್ರಿಟಿಷ್ ಅವ್ರ ಜೊತೆ ಇರ್ತೀರಾ, ನನ್ ಜೊತೆ ಇರ್ತೀರಾ ಅಂದ್ಬಿಟ್ಟು 3-4 ಸರಿ ಅವ್ರ ಪ್ರಶ್ನೆನೂ ಮಾಡಿದ್ರಂತೆ. ಕೇಳಲಾರ್ದಾಗ ಸಹಜವಾಗಿ ಅವರಿಗೆ ಏನು ಅವಾಗ ಸಂದರ್ಭದಲ್ಲಿ ಏನ್ ಮಾಡ್ಬೇಕನ್ಸ್ತೋ ಮಾಡಿದ್ದಾರೆ. ಅದು ಯುದ್ಧ ಮಾಡಿದ್ರು, ಕ್ರೂರತನೆ ತೋರಿಸಿದ್ರು, ವಾಟ್ ಎವರ್ ಇಟ್ ಇಸ್ ಮೋರ್ ಆಫ್ ಪೊಲಿಟಿಕಲ್ ಕನ್ವರ್ಷನ್ಸ್ ರಾದರ್ ದೆನ್ ಫೋರ್ಸ್ಡ್ ಕನ್ವರ್ಷನ್ಸ್. ಹಂಗಿದ್ದಿದ್ರೆ ನೀವು ಶ್ರೀರಂಗಪಟ್ಟಣದಲ್ಲಿ ನೋಡ್ತೀರಾ, ಮಸೀದಿನೂ ಅಲ್ಲೇ ಇದೆ, ದೇವಸ್ಥಾನ ಪಕ್ಕದಲ್ಲೇ ಇದೆ. ಅಲ್ಲಿ ಫೋರ್ಸ್ಡ್ ಕನ್ವರ್ಷನ್ಸ್ ಅಂತ ಯಾವತ್ತಾನ ನೀವು ಕೇಳಿದ್ದೀರಾ? ಇಲ್ಲ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್, ದ ದೆನ್ ಸಿಚುವೇಶನ್. ಈಗ ನಿಮ್ಮ ಇದೇ ನಮ್ಮ ಟಿಪ್ಪು ಸುಲ್ತಾನ್ ಅವ್ರಿಗೆ ಹಾರ್ಟಿಕಲ್ಚರ್ ನಲ್ಲಿ ಆಸಕ್ತಿ ಇತ್ತು. ನೀವು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಬುಕ್ಸ್ ತೆಗೆದು ನೋಡಿ, ಅಥವಾ ನಮ್ಮ ವೆಬ್ಸೈಟ್ ತೆಗೆದು ನೋಡಿ, ಹಾರ್ಟಿಕಲ್ಚರ್ ವೆಬ್ಸೈಟ್, ಟಿಪ್ಪು ಸುಲ್ತಾನ್ ಇಸ್ ದ ಫಾದರ್ ಆಫ್ ಹಾರ್ಟಿಕಲ್ಚರ್ ಇನ್ ಕರ್ನಾಟಕ ಅಂತ ಹೇಳ್ತಾರೆ. ಅವಾಗ ಮಸ್ಕಟ್ ಇಂದ ಇರ್ಬೋದು, ನಿಮ್ಮ ಫ್ರಾನ್ಸ್ ಇಂದ ಇರ್ಬೋದು, ಇಂಗ್ಲೆಂಡ್ ಇಂದ ಇರ್ಬೋದು, ಸಸ್ಯಗಳು ತರ್ತಾ ಇದ್ರು. ಲಾಲ್ಬಾಗ್ ಕಟ್ಸಿದ್ ಯಾರು ಸರ್? ಹೈದರಲ್ಲಿ ಟಿಪ್ಪು ಸುಲ್ತಾನ್. ಡಾಕ್ಟರ್ ರುಚಿಕರ್, ಲಾಲ್ಬಾಗ್ ಒನ್ ಆಫ್ ದ ಬೆಸ್ಟ್ ಲಂಗ್ ಸ್ಪೇಸಸ್ ಇನ್ ದ ಕಂಟ್ರಿ ಇಸ್ ಲಾಲ್ಬಾಗ್, ಬಿಲ್ಟ್ ಬೈ ಹೈದರ್ ಅಲಿ ಅಂಡ್ ಟಿಪ್ಪು ಸುಲ್ತಾನ್. ಅಲ್ಲಿನ MP ಇಸ್ ಅಗೇನ್ಸ್ಟ್ ಟಿಪ್ಪು ಸುಲ್ತಾನ್. ಮಾತಾಡ್ತಿದ್ರೆ ನೀವೆಲ್ಲ ಅದು ಅಂತಾರೆ. ನಾನು ಅವ್ರಿಗೆ ಒಂದ್ಸರಿ ಪ್ರಶ್ನೆ ಮಾಡಿದೆ, ಹಂಗಿದ್ರೆ ಬರಪ್ಪ ನೀವು ಯು ವಾಂಟ್ ಟು ವೈಪ್ ಔಟ್ ಹೈದರ್ ಅಲಿ ಅಂಡ್ ಟಿಪ್ಪು ಸುಲ್ತಾನ್ ಫ್ರಮ್ ದ ಪೇಜಸ್ ಆಫ್ ಹಿಸ್ಟ್ರಿ, ನಾವು ಫಸ್ಟ್ ಬಂದು ಲಾಲ್ಬಾಗ್ ಸುಡೋಣ ಬನ್ನಿ, ಆಗತ್ತಾ? ನೀವೇ ಈಗ ನಮ್ ಹಿಸ್ಟ್ರಿ ಎಷ್ಟು ಇಂಟರ್ ಓವನ್ ಇದೆ ಅಂದ್ರೆ ಇಟ್ ಇಸ್ ಡಿಫಿಕಲ್ಟ್ ಟು ಟೇಕ್ ಥಿಂಗ್ಸ್ ಔಟ್. ಈಗ ನಮ್ಮ ಚಿಕ್ಕಮಂಗ್ಳೂರಿನಲ್ಲಿ ವಿ ಆರ್ ವೆರಿ ಫೇಮಸ್ ಫಾರ್ ಕಾಫಿ, ಹೌದಾ? ಕಾಫಿ ಎಲ್ಲಿಂದ ಬಂತು? ಬಾಬಾ ಬುಡನ್ಗಿರಿ. ಯಾರು ಬಾಬಾ ಬುಡನ್ಗಿರಿ? ಯಾವ ಸಮಾಜದವರು? ಎಲ್ಲಿಂದ ತಂದಿದ್ದು? ಅರಬಿಂದ ತಂದ್ರು. ಎಲ್ಲಿ ಇಟ್ಕೊಂಡು ತಂದಿದ್ರು? ಅವ್ರ ದಾಡಿನಲ್ಲಿ ಇಟ್ಕೊಂಡು ತಂದಿದ್ರು. ಈಗ ಎಲ್ಲ ಕಾಫಿ ಓನರ್ಸ್ ಯಾರು? ಇದೇ CT ರವಿ, ಇದೇ ಎಲ್ಲ ಬಿಜೆಪಿ ನಾಯಕರು. ಹೌ ಕ್ಯಾನ್ ಇದು? ಈಗ LPG ಅಂತ ತಗೊಳ್ರಪ್ಪ, ಬಿಟ್ಬಿಡಿ, ಅದು ಇತಿಹಾಸ ಬಿಟ್ಬಿಡಿ. ಈಗ ನಮ್ಮ ಇಂಧನ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ? 80% ಆಫ್ ಆಲ್ ಕೆಮಿಕಲ್ಸ್, ಗ್ಯಾಸಸ್, ಯೂರಿಯಾ, ಫರ್ಟಿಲೈಸರ್. ನಮ್ಮ ರೈತರು ಏನು ಯೂರಿಯಾ ಹಾಕ್ತಾ ಇದ್ದಾರೆ, ಫರ್ಟಿಲೈಸರ್ ಆಗ್ತಾ ಇದೆ, 90-80% ಎಲ್ಲಿಂದ ಬರ್ತಾ ಇರೋದು? ಅರಬ್ ಕಂಟ್ರಿಗಳಿಂದ, ಇಸ್ಲಾಮಿಕ್ ಕಂಟ್ರೀಸ್ ಇಂದ. ನಿಲ್ಲಿಸ್ತೀರಾ? ಹೇಳ್ಬೇಕಲ್ಲ, ನಿಮ್ದು ದ್ವಂದ್ವ ನೀತಿ ಇರಬಾರ್ದು. ಆದ್ರೆ ಕುವೆಂಪು ಅವ್ರು ಹೇಳ್ದಂಗೆ ವಿಶ್ವ ಮಾನವನ ಆಗು. ಇಲ್ದಿದ್ರೆ ಇದೆಲ್ಲ ಬಿಟ್ಬಿಟ್ಟು ನೀನ್ ಏನ್ ಅನ್ಸ್ಬೇಕಂದ್ರೆ ಅದನ್ನ ಮಾಡ್ರಿ ಕರೆಕ್ಟ್ ಆಗಿ. ಎರಡ್ ಕಡೆನೂ ಇರಕ್ಕಾಗಲ್ಲ ನೀವು. ಈಗ ಏನೇನು ನಾವು ಹೊರಗಿಂದ ತರಿಸ್ತೀವಿ, ಇಂಪೋರ್ಟ್ ಮಾಡ್ತೀವಿ ಅಂತ ಮೊನ್ನೆ ಸುಮ್ನೆ ಸದನಕ್ಕೆ ಬೇಕಾಗುತ್ತೆ ಅಂತ ಅಧ್ಯಯನ ಮಾಡ್ತಾ ಇದ್ದೆ. ಕೇಸರ್, 90% ಆಫ್ ಕೇಸರ್ ಇಸ್ ಫ್ರಮ್ ಇಸ್ಲಾಮಿಕ್ ಕಂಟ್ರೀಸ್. ಈಗ ಇದು ಹೇಳಿದ್ರೆ ನಾಳೆ ತಿಲಕ್ ಹಾಕೊಳ್ಳೋದು ನಿಲ್ಸ್ತಾರ? ಈಗ ನಿಜವಾಗ್ಲೂ ಈ ನಾಮ ಹೇಗ್ ಮಾಡ್ಬೇಕು? ನಾಟ್ ಥ್ರೂ ಕೆಮಿಕಲ್ಸ್ ಅಲ್ಲ. ಮುಂಚೆ ಕೇಸರಿ ತಲೆ ಹಾಕ್ತಾ ಇದ್ವಿ. केसर से ही बनना है ना उसको, बट वो तो इस्लामिक कंट्री से आ रहा है. ಮತ್ತವ್ರಿಗೆ ಇದು ಹೇಳಿದ್ರೆ ಇಲ್ಲ ಅವಾಗ ಅಖಂಡ ಭಾರತ ಇದೆ ಅಂತ. ಇವ್ರ ಕಡೆ ಲಾಜಿಕ್, ಯು ಕೆನಾಟ್ ಟಾಕ್ ಲಾಜಿಕಲಿ ಟು ದೇಮ್. ಸೊ ಆದ್ರಿಂದ ನಾವು ಯಾಕಿದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ನಮ್ಮ ಯುವ ಪೀಳಿಗೆ ಇದನ್ನ ಸ್ವಲ್ಪ ತಿಳಿಸ್ಬೇಕಾಗ್ತದೆ. ಆಗಿನ ಸಂದರ್ಭಗಳೇನು, ಆಗಿನ ಸನ್ನಿವೇಶಗಳೇನು ಅಂತ. ಹಿಸ್ಟ್ರಿ ನೀವು ಕೆಣಕಕ್ಕೆ ಹೋದ್ರೆ ಸಿಕ್ಕಾಕೋತೀವಿ. ನೀವು ಹೇಳಿದಾಗ ನೀವು ಯಾವುದೇ ಮಸ್ಜಿದ್ ಕೆಡಿದ್ರು ದೇವಸ್ಥಾನ ಸಿಗಬಹುದು, ದೇವಸ್ಥಾನ ಕೆಡಿದ್ರೆ ಸ್ತೂಪ ಸಿಗುತ್ತೆ,
ಸ್ತೂಪ ಕೆಡಿದ್ರೆ ಏನ್ ಗೊತ್ತಿಲ್ಲ. ನನ್ನ ಲಿಮಿಟ್ ಇಸ್ 3,500 years ಆಫ್ ಹಿಸ್ಟ್ರಿ. ಐ ನೋ. ದೇವಾನಾಂ ಪ್ರಿಯ ಯಾರು? ವೆನ್ ಡಿಡ್ ಯು ನೋ ಹಿ ಇಸ್ ಅಶೋಕ? 150 years ಬ್ಯಾಕ್. ಅವ್ರು ಮಾಡಿಟ್ಟಿದ್ದು 2,000 ವರ್ಷದ ಹಿಂದೆ, 2,500 ವರ್ಷದ ಹಿಂದೆ. ಹೂ ಬರೀಡ್ ಅವರ್ ಹಿಸ್ಟ್ರಿ? ಹೂ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದಟ್? ಕನಿಷ್ಠ ಯಾರು ಗೊತ್ತಿಲ್ಲ, ಹರ್ಷವರ್ಧನ ಯಾರು ಗೊತ್ತಿಲ್ಲ, ಗುಪ್ತ ಡೈನಾಸ್ಟಿ ಬಗ್ಗೆ ಹೆಚ್ಚು ಗೊತ್ತಿಲ್ಲ, ಮೌರ್ಯನ್ ಬಗ್ಗೆ ಹೆಚ್ಚು ಗೊತ್ತಿಲ್ಲ, ಅಶೋಕನ್ ಬಗ್ಗೆ ಎಲ್ಲಿ ಬೆಂಗಾಲಿಂದ ಹಿಡ್ಕೊಂಡು ಗುಜರಾತ್ ತನಕ ಅವರ ಶಾಸನಗಳು ಸಿಕ್ತು, ಕಾಶ್ಮೀರಿಂದ ಹಿಡ್ಕೊಂಡು ಶ್ರೀಲಂಕಾ ತನಕ ಅವ್ರ ಶಾಸನ ಇನ್ನ ಸಿಗ್ತಾ ಇದೆ. ಆದ್ರೆ ಯಾರಪ್ಪ ಆ ಇತಿಹಾಸವನ್ನ ಮುಚ್ಚಿಟ್ಟಿದ್ದು? ನಮ್ಮ ಇತಿಹಾಸ, ನಿಜವಾದ ಇತಿಹಾಸ ಪಾಲಿ ಮತ್ತೆ ಪ್ರಾಕೃತನಲ್ಲಿರೋದು, ಸಂಸ್ಕೃತದಲ್ಲಿ ಇಲ್ಲ. ಕ್ಷಮಿಸ್ಬೇಕು, ಅದಕ್ಕ ಅಧ್ಯಯನ ಆಗ್ಬೇಕು. ಪಾಲಿ ಮತ್ತೆ ಪ್ರಾಕೃತ, ಅದು 6 ಭಾಷೆಗಳಿತ್ತು ಅವಾಗ. ಅದಕ್ಕೆ ಅವಾಗ ಖರ್ಗೆ ಸಾಹೇಬ್ರು ಏನ್ ಮಾಡಿದ್ರು ಅಂದ್ರೆ ಒಂದು ಇನ್ಸ್ಟಿಟ್ಯೂಟ್ ಆಫ್ ಪಾಲಿ ತೆಗೆದ್ರು. ಅವಾಗ ಪ್ರಣಬ್ ಮುಖರ್ಜಿ ಅವರಿಗೆ ಮಾತಾಡಿ, ದಯವಿಟ್ಟು ನಮ್ಮ ಇತಿಹಾಸವನ್ನ ನಾವು ತಿಳ್ಕೋಬೇಕು ಅಂದ್ರೆ ಪ್ಲೀಸ್ ಅನೌನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಪಾಲಿ ಅಂತ ಹೇಳೋದು. ಪಾಪ ಪ್ರಣಬ್ ಮುಖರ್ಜಿ ಅವರು ಹಿ ಗ್ರಾಂಟೆಡ್ 10 crores ಫಾರ್ ಇನ್ಸ್ಟಿಟ್ಯೂಟ್ ಫಾರ್ ರಿಸರ್ಚ್ ಇನ್ ಪಾಲಿ ಲ್ಯಾಂಗ್ವೇಜ್. ಎಲ್ಲಿ ಮಾಡೋಣ ಅಂತ ಹೇಳಿದ್ರು, ಕ್ವೈಟ್ ನ್ಯಾಚುರಲಿ ಖರ್ಗೆ ಸಾಹೇಬ್ರು ಅಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಪಾಲಿ ಕಲಬುರ್ಗಿ ಯೂನಿವರ್ಸಿಟಿ ಕೊಡಿ ಅಂತ ಹೇಳೋದು. ಬಟ್ ಅದು ಎಷ್ಟು ಅಸಹನೆ ನೋಡಿ. ಅದೇನು ಖರ್ಗೆ ಅವ್ರ ಪ್ರೈವೇಟ್ ಇನ್ಸ್ಟಿಟ್ಯೂಟ್. ಇಟ್ ಈಸ್ ಗುಲ್ಬರ್ಗ ಯೂನಿವರ್ಸಿಟಿನಲ್ಲಿ ಅಧ್ಯಯನ ಪೀಠ. ಅದು DC ಕೊಡ್ತಾರೆ, ಅದರಲ್ಲಿ CEO ಕೊಡ್ತಾರೆ, ನಿಮ್ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಇರ್ತಾರೆ, ನಮ್ ಕುಟುಂಬದವ್ರು ಯಾರು ಇಲ್ಲ ಅದ್ರಲ್ಲಿ. ಆದ್ರೆ ನೀವು ವಾಟ್ಸ್ಆಪ್ ತೆಗೆದು ನೋಡಿ, ವಾಟ್ಸ್ಆಪ್ ನಲ್ಲಿ ನನ್ನ ಹೆಸರಿದೆ. ವಾಟ್ ಎವರ್ ಇಟ್ ಈಸ್. ಸೊ ಇಫ್ ಯು ವಾಂಟ್ ಟು ನೋ ದ ರಿಯಲ್ ಹಿಸ್ಟ್ರಿ ಆಫ್ ಎನಿಬಡಿ, ನಾವು ಆಳವಾಗಿ ಅಧ್ಯಯನ ಮಾಡಿ. ಆಮೇಲೆ ಈಗ ಓದೋ ಹ್ಯಾಬಿಟ್ ಹೋಗ್ತಾ ಇದೆ. ಸೊ ಆದ್ರಿಂದ ನಾವು ಏನು ಅಧ್ಯಯನ ಮಾಡ್ತಾ ಇದೀವಿ ಅದನ್ನ ನಾವು ಕೂಡ ನಮ್ಮ ಯುವಕರಿಗೆ ಯಾವ ರೀತಿ ಈ ಹೊಸ ದ ನ್ಯೂ ಫಾರ್ಮ್ಸ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಹೇಳ್ಕೊಡ್ಬೇಕಾಗ್ತದೆ. ನಾನು ಹೇಳ್ದಂಗೆ somehow logic is not very strong nowadays in our society. ಟಿಪ್ಪು ಸುಲ್ತಾನ್ patronized 150 temples. ಅದು ಯಾರು ಹೇಳಲ್ಲ. ಅದು ಯಾವ್ದೋ ರಾಜಕೀಯ ಕಾರಣಕ್ಕೋ, ಪೊಲಿಟಿಕಲ್ ಕಂಪಲ್ಷನ್ ಅಥವಾ ಬೇರೆ ಕಾರಣಕ್ಕೂ 10 ಧ್ವಂಸ ಮಾಡಿರ್ಬೋದು, ಇಲ್ಲ ಅಂತ ಇಲ್ಲ, ಬೇರೆಯವರು ಮಾಡಿದ್ದಾರೆ. ಈಗ ಮರಾಠರ ಬಗ್ಗೆ ಬೆಂಗಾಲ್ನಲ್ಲಿ ಏನ್ ಅಭಿಪ್ರಾಯ ಇದೆ ಕೇಳಿ. ಇಲ್ಲಿ ನಾವು ಒಪ್ತೀವಿ ಅವರಿಗೆ, ಇಲ್ಲಿ ಅವ್ರಿಗೆ ಆಚರಣೆ ಮಾಡ್ತೀವಿ. ಬೆಂಗಾಲ್ನಲ್ಲಿ ಏನ್ ಮಾಡ್ತಾರೆ ಅದು ಕೇಳಿ. ಮತ್ತೆ ನಮ್ಮ ಬಗ್ಗೆ, ರಾಷ್ಟ್ರಕೂಟಗಳ ಬಗ್ಗೆ ಗುಜರಾತ್ ನಲ್ಲಿ ಇರ್ಬೋದು ಅಥವಾ ನಿಮ್ಮ ಮಧ್ಯಪ್ರದೇಶದಲ್ಲಿ ಇರ್ಬೋದು, ಅವ್ರ ಅಭಿಪ್ರಾಯ ಏನಿದೆ ಕೇಳಿ. ನಾನು ಹೇಳ್ದಂಗೆ ಯು ಆರ್ ಹೀರೋ ಫಾರ್ ಸಮ್, ಯು ಆರ್ ವಿಲನ್ ಫಾರ್ ಸಮ್. ಬಟ್ ನಾವು ಅದನ್ನ ಸರಿಯಾದ ರೀತಿಯಾಗಿ ತಿಳ್ಕೋಬೇಕು. ಹೌದು, ಎಲ್ಲಾನು ನಮ್ಮ ಪ್ರಕಾರನೇ ಆಗೋದಿಲ್ಲ, ಆದ್ರೆ ದ್ವಂದ್ವ ನೀತಿ ಇರಬಾರ್ದು ಅಂತ ಅಷ್ಟೇ ನಂದು. ಸೊ ಅದರಿಂದ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ಏನು ಹೈದರಾಲಿ ಮತ್ತೆ ಟಿಪ್ಪು ಸುಲ್ತಾನ್ ಅವರ ಈ ಚರಿತ್ರೆಯನ್ನ ತಾವು ಮಾಡಿದ್ದೀರಾ, ಸ್ವಲ್ಪ ನಮ್ಮ ಗ್ರಾಮೀಣ ಲೈಬ್ರರಿಗೂ ಕೊಡಿಸಿ ಸ್ವಲ್ಪ ದಯವಿಟ್ಟು. ಈಗ ನಾನು ಹೇಳ್ದಂಗೆ ಹೋದ ಬಾರಿ ಒಂದು 500 ಕೃತಿಯನ್ನು ನಾವು ನಮ್ಮ ಇದಕ್ಕೆ ತಗೊಂಡಿದ್ವಿ, ಇರ್ಷಾದ್ ಅವ್ರದ್ದು. ಇದನ್ನು ಕೂಡ ಒಂದು 500 ಇದು ನಮ್ಮ ಗ್ರಾಮೀಣ ಲೈಬ್ರರಿಗಳಿಗೆ ತಗೋಬೇಕಾಗ್ತದೆ. ಯಾಕಂದ್ರೆ ನಮ್ಮಲ್ಲಿ 6,000 ಲೈಬ್ರರಿ ಇರೋದು, ಅಂದ್ರೆ ಹಂತ ಹಂತವಾಗಿ ಮಾಡ್ಬೇಕಾಗ್ತದೆ. ಇಲ್ಲದ್ರೆ ಮತ್ತೆ ಅದಕ್ಕೂ CAG ಆಬ್ಜೆಕ್ಷನ್ ಆಗ್ತದೆ. ಯಾವ್ದಕ್ಕೆ ಹಾಕ್ಬೇಕು ಹಾಕೋದಿಲ್ಲ, ಇಂಥದಕ್ಕೆ ಹಾಕೋದು ಕೂತ್ಕೊಳ್ತಾರೆ. ಯಾಕಂದ್ರೆ ನಮ್ಮ ಲೈಬ್ರರಿಗಳು ಏನಾಗ್ಬಿಟ್ಟಿತ್ತು, ಕಳೆದ ಹಿಂದಿನ ಸರ್ಕಾರದಲ್ಲಿ ನಾವು ಮಕ್ಕಳು ಓದ್ಬೇಕಾಗಿರುವಂತ ಪುಸ್ತಕಗಳು ಬಿಟ್ಟು ಈ ಬಾಡಿಗೆ ಭಾಷಣಕಾರರಿದ್ದಾರೆ ಅಲ್ಲಿ, ಅವ್ರ ಚರಿತ್ರೆ, ಅವ್ರು ಬರೆದಿದ್ದಂತ ಎಕ್ಸ್ಪರ್ಟ್ ಪುಸ್ತಕಗಳು. ಲಾಸ್ಟ್ ಟೈಮ್ ಪಠ್ಯ ಪುಸ್ತಕ ಪರಿಷ್ಕರಣೆ ಯಾರು ಅವ್ರು ಬರ್ದಿರೋದು, ಇನ್ನೊಬ್ಬ ಚಕ್ರವರ್ತಿ ಇದನ್ನ ನೋಡಿ ಅವನ್ ಬರ್ದಿರೋದು, ಅಂತವ್ರದೆಲ್ಲರೂ ಇರ್ತದೆ. ಅವೆಲ್ಲಾನು ಶುದ್ಧೀಕರಣ ಮಾಡಿದೀನಿ. ಇಟ್ಸ್ ಟೇಕನ್ ಮಿ 1.5 years. ಈಗ ಮುಂದೆ ಇದನ್ನ ಹಾಗಾಗ್ಬಾರ್ದು ಅಂತ ಒಂದು ಸಮಿತಿ ಕೂಡ ರಚನೆ ಮಾಡ್ಬಿಟ್ಟು
ಏನಿದ್ರು ನಾವು ಆ ಪುಸ್ತಕ ಈ ಪುಸ್ತಕ ಲೆಟ್ ಇಟ್ ಬಿ ದ ಟ್ರೂತ್, ಸತ್ಯ ಇದೆ ಅಷ್ಟೇ. ಸಂವಿಧಾನದ ಮೌಲ್ಯಗಳನ್ನ ಆಚರಣೆ ಮಾಡುವಂಥದ್ದು, ಭ್ರಾತೃತ್ವವನ್ನ ಆಚರಣೆ ಮಾಡುವಂಥದ್ದು, ಮತ್ತೆ ವರ್ತಮಾನದಲ್ಲಿ ಅವಶ್ಯಕತೆ ಆಗಿರುವ ಬೇಕಾಗಿರುವಂತ ಪುಸ್ತಕಗಳಿರ್ಬೇಕು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, ನಿಮ್ಮ ಜನರಲ್ ನಾಲೆಜ್ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಎಕನಾಮಿಕಲ್ ಪುಸ್ತಕಗಳಿರ್ಬೋದು, ಇಂಥವು ಇರಬೇಕು. ಅದು ಇದು ಬಿಟ್ಟು ನಾವು ಈ ಬರೀ RSS ಪುಸ್ತಕಗಳನ್ನ ಇಟ್ಬಿಟ್ರೆ ನಮ್ಮ ಸಮಾಜ ಹಾಳಾಗುತ್ತೆ. ಇದು ಅದರಿಂದ ಮತ್ತೆ ನಾಳೆ ಇದಕ್ಕೇನು ಪ್ರತಿಕ್ರಿಯೆ ಕೊಡ್ತಾರೋ ಗೊತ್ತಿಲ್ಲ, ನೋಡೋಣ. ಬಟ್ ಒಂದು ಸಂತೋಷ ಅಂದ್ರೆ ಮಾತಾಡ್ಲಿಕ್ಕೆ ಆರಂಭ ಮಾಡಿದ್ದಾರೆ, ಆದ್ರೆ ನೇರವಾಗಿ ನನ್ನ ಹತ್ರ ಮಾತಾಡ್ತಾ ಇಲ್ಲ, ಅದು ಬಂದಿರೋದು ಪ್ರಾಬ್ಲಮ್. ಯಾವಾಗ ನನ್ನ ಹತ್ರ ನೇರವಾಗಿ ಮಾತಾಡಿದ್ರೆ ಇನ್ನ ಸ್ವಲ್ಪ ಅವರ ಸಂಸ್ಥೆ ಬಗ್ಗೆ ಅವರು ಹೆಚ್ಚು ಬೆಳಕು ಚೆಲ್ಬಹುದು, ನಾವು ಕೂಡ ತಿಳ್ಕೋಬಹುದು. ಸುಮ್ಮನೆ ಪೇಪರ್ನಲ್ಲಿ ಬಂದು ಒಂದ್ಸರಿ ಶಾಖಾ ವಿಸಿಟ್ ಮಾಡಿ ಅಂತ ಹೇಳಿದ್ದಾರೆ, ಆಯ್ತಪ್ಪ ಬರ್ತೀನಿ ಅಂದ್ರೆ ಯಾವ ಶಾಖಕ್ಕೆ ಹೋಗೋದು ಗೊತ್ತಿಲ್ಲ. ಏನ್ ನೇರವಾಗಿ ನಾಗ್ಪುರಲ್ಲಿ ದೀಕ್ಷೆ ಕೊಡ್ತಾರ ನೋಡ, ಅದಕ್ಕೂ ರೆಡಿ ಇದೀವಿ. ಆದ್ರಿಂದ ಇವತ್ತು ಇಂಥ ಪುಸ್ತಕಗಳು, ನವೀನಂತ ಲೇಖಕರನ್ನ ನಾವೆಲ್ಲರೂ ಪ್ರೋತ್ಸಾಹ ಮಾಡಬೇಕಾಗಿರುವ ನಮ್ಮ ಜವಾಬ್ದಾರಿಯಾಗಿದೆ. ನಮ್ಮ ಅಳಿಲ್ ಸೇವೆ ಮತ್ತು ವಿಶೇಷವಾಗಿ ನನ್ನ ವೈಯಕ್ತಿಕ ಅಳಿಲ್ ಸೇವೆ ಈ ಮೌಲ್ಯಗಳಿಗೆ, ನಮ್ಮ ಸಂವಿಧಾನವನ್ನು ಉಳಿಸ್ಲಿಕ್ಕೆ ಮತ್ತು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಒಂದು ಉತ್ತಮವಾದಂತ ವಾತಾವರಣಕ್ಕೋಸ್ಕರ ನನ್ನ ಅಳಿಲ್ ಸೇವೆ ಸದಾ ಇರ್ತದೆ. ನೀವು ನಮಗೆ ಏನ್ ಜವಾಬ್ದಾರಿ ಕೊಡ್ತೀರಾ ಅದನ್ನು ಕೂಡ ನಾನು ನಿರ್ವಹಿಸಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ನವೀನ್ ಸುರಂಜಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಈ ಒಂದು ಕೃತಿಯನ್ನ ತಾವು ಇವತ್ತು ಬಿಡುಗಡೆ ಮಾಡಿಸಿದ್ದೀರಾ, ತಮಗೆ ಅಭಿನಂದನೆಯನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಮತ್ತೆ ಇನ್ನ ಹೆಚ್ಚು ಇಂಥ ಪುಸ್ತಕಗಳು ಹೊರಗೆ ಬರಲಿ ಅಂತ ಆಶಿಸ್ತಾ ನಂದು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.